ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಒಂದು ಕ್ಷಣ ನಿಲ್ಲು. ಈ ವಿಡಿಯೋ ಸ್ಕಿಪ್ ಮಾಡಬೇಡ. ಈಗ ನಿನಗೆ ಬೇಕಾದ ಮಾತು ನಿನ್ನ ಜೀವನ ಬದಲಾಯಿಸುವ ಸಂದೇಶ ಸಾಯಿಬಾಬಾನಿಂದ ಬಂದಿದೆ. ನೀನು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕ ಅಲ್ಲ. ಬಾಬಾ ನಿನ್ನ ಜೊತೆ ಮಾತನಾಡುತ್ತಿದ್ದಾರೆ. ನಿನ್ನ ಕಷ್ಟಗಳಿಗೆ ಉತ್ತರ ಕೊಡುತ್ತಿದ್ದಾರೆ. ನಿನ್ನ ಕಣ್ಣೀರನ್ನು ತೊಳೆಯೋಕೆ ಬಂದಿದ್ದಾರೆ. ಇದನ್ನು ಕೇಳಿದರೆ ನಿನ್ನ ಮನಸ್ಸು ಶಾಂತಿಯಾಗುತ್ತದೆ. ನಿನ್ನ ಸಮಸ್ಯೆಗೆ ದಾರಿ ಕಾಣುತ್ತದೆ. ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ಬರುತ್ತದೆ. ಪ್ಲೀಸ್ ಈ ವಿಡಿಯೋ ಸ್ಕಿಪ್ ಮಾಡಬೇಡ ಮಗು, ಕೊನೆಯವರೆಗೆ ನೋಡು. ಒಂದು ಮಾತು ನಿನ್ನ ಜೀವನವನ್ನೇ ಬದಲಾಯಿಸಬಹುದು. ಈಗಲೇ ಒಂದು ಕೆಲಸ ಮಾಡು, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡು. ನಿನ್ನ ಹೃದಯಕ್ಕೆ ಹತ್ತಿರವಾದ ಒಬ್ಬರಿಗೆ ಶೇರ್ ಮಾಡು. ಬಾಬಾ ಹೇಳುತ್ತಿದ್ದಾರೆ, ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಜೀವನದಲ್ಲಿ ಇಂದು ರಾತ್ರಿ ಒಂದು ಅದ್ಭುತ ಆಗುವುದು ಖಚಿತ. ಆದರೆ ಮೊದಲು ಈ ವಿಡಿಯೋ ಸಂಪೂರ್ಣ ನೋಡು. ಇಂದು ರಾತ್ರಿ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡೋಕೆ, ನಿಮ್ಮ ಹೃದಯ ಸ್ಪರ್ಶಿಸೋಕೆ, ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ತುಂಬೋಕೆ ನಮ್ಮ ಸಾಯಿಬಾಬಾ ಅವರ ದಿವ್ಯ ಸಂದೇಶವನ್ನು ಕೇಳೋಣ ಮಗು. ಈ ಜಗತ್ತಿನಲ್ಲಿ ಯಾರಿಗಾದರೂ ಕಷ್ಟ ಇಲ್ಲದೆ ಇರೋದಿಲ್ಲ, ಯಾರಿಗಾದರೂ ನೋವು ಇಲ್ಲದೆ ಇರೋದಿಲ್ಲ. ಆದರೆ ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಗುಪ್ತವಾದ ನೋವು ಇರುತ್ತದೆ. ಅದನ್ನು ಯಾರಿಗೂ ಹೇಳಿಕೊಳ್ಳಕ್ಕಾಗೋದಿಲ್ಲ. ಇವತ್ತು ದಿನಪೂರ್ತಿ ನಿನಗೆ ಆಗಿದ ಕಷ್ಟಗಳು, ನಿನಗೆ ಯಾರಾದರೂ ನೋವು ಕೊಟ್ಟ ಮಾತುಗಳು, ನೀನು ಒಪ್ಪನೇ ಸಹಿಸಿಕೊಂಡ ನೋವು, ಇವತ್ತಿನ ರಾತ್ರಿ ಮಲಗೋ ಮುಂಚೆ ಒಮ್ಮೆ ಬಾಬಾ ಬಳಿ ಹೇಳು ಮಗು. ಬಾಬಾ, ನನಗೆ ತುಂಬ ಕಷ್ಟ ಆಗುತ್ತಿದೆ, ನೀನೇ ನನ್ನ ಜೊತೆ ಇರು ಅಂತ ಹೇಳು. ಬಾಬಾ ಹೇಳುತ್ತಾರೆ, ನನ್ನನ್ನು ನಂಬು, ನಿನ್ನ ಕಣ್ಣೀರನ್ನು ನಾನು ನೋಡುತ್ತಾ ಇದ್ದೀನಿ, ನಿನ್ನ ಹೃದಯದ ನೋವನ್ನು ನಾನು ಕೇಳುತ್ತಾ ಇದ್ದೀನಿ. ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೀನಿ. ನೀನು ಎಷ್ಟು ಕಷ್ಟದಲ್ಲಿದ್ದರೂ, ಎಷ್ಟು ಒತ್ತಡದಲ್ಲಿದ್ದರೂ, ಎಷ್ಟು ಒಂಟಿತನ ಅನುಭವಿಸುತ್ತಿದ್ದರೂ ಬಾಬಾ ನಿನ್ನ ಕೈ ಬಿಡೋದಿಲ್ಲ ಮಗು. ನಿನ್ನ ಜೀವನದಲ್ಲಿ ಇವತ್ತು ಏನಾದರೂ ತಪ್ಪು ನಡೆಯುತ್ತಿದ್ದರೆ ಅದು ಅಂತ್ಯ ಅಲ್ಲ, ಅದು ಹೊಸ ಆರಂಭದ ಸೂಚನೆ. ಇವತ್ತಿನ ರಾತ್ರಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡು. ಓಂ ಸಾಯಿರಾಮ್. ನನ್ನ ಮನಸ್ಸಿಗೆ ಶಾಂತಿ ಕೊಡು. ನನ್ನ ಭಯಗಳನ್ನು ದೂರ ಮಾಡು. ನನ್ನ ಕಷ್ಟಗಳನ್ನು ಕಡಿಮೆ ಮಾಡು. ನನ್ನ ಜೀವನದಲ್ಲಿ ಬೆಳಕು ತುಂಬು. ನೀನು ಮಲಗುವಾಗ ನಿನ್ನ ತಲೆಯ ಮೇಲೆ ಬಾಬಾ ಕೈ ಇಟ್ಟಿದ್ದಾರೆ ಅಂತ ಊಹಿಸು. ನಿನ್ನ ಎಲ್ಲ ನೋವು ನಿಧಾನವಾಗಿ ದೂರವಾಗುತ್ತೆ. ನಾಳೆ ಬೆಳಗ್ಗೆ ನೀನು ಹೊಸ ಶಕ್ತಿಯಿಂದ ಎದ್ದೇಳುತ್ತೀಯ. ಹೊಸ ಆಶೆಯಿಂದ ದಿನ ಶುರುವಾಗುತ್ತದೆ. ನಿನ್ನ ಜೀವನ ನಿಧಾನವಾಗಿ ಬದಲಾಯಿಸಲು ಶುರುವಾಗುತ್ತೆ ಮಗು. ನೆನಪಿಟ್ಟಿಕೋ, ನಿನ್ನ ಕಷ್ಟಗಳು ಶಾಶ್ವತ ಅಲ್ಲ, ನಿನ್ನ ನೋವು ಸದಾ ಇರೋದಿಲ್ಲ. ದೇವರು ನಿನ್ನ ಜೊತೆ ಇದ್ದಾನೆ. ಬಾಬಾ ನಿನ್ನ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ. ಸ್ವಲ್ಪ ತಾಳ್ಮೆ ಇರು. ಇದನ್ನು ಕೇಳುತ್ತಾ ಇದ್ದೀಯಾ ಅಂದರೆ ಅದು ಸಾಧಾರಣ ಅಲ್ಲ. ಬಾಬಾ ನಿನ್ನ ಜೊತೆ ಮಾತನಾಡುತ್ತಿದ್ದಾರೆ. ಈ ವಿಡಿಯೋ ನಿನಗೆ ಇಷ್ಟ ಆಯಿತೆಂದರೆ, ಇತರರಿಗೆ ಕೂಡ ಈ ಶಾಂತಿ ಸಿಗಲಿ ಅಂದರೆ ಈಗಲೇ ಲೈಕ್ ಮಾಡು, ಶೇರ್ ಮಾಡು, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಬಾ ಆಶೀರ್ವಾದ ಪಡೆ. ನಿನ್ನ ಕಣ್ಣೀರನ್ನು ಬಾಬಾ ನೋಡುತ್ತಿದ್ದಾರೆ. ನಿನ್ನ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ. ನಿನ್ನ ಜೀವನದಲ್ಲಿ ಬೆಳಕು ಬರೋದು ಖಚಿತ ಮಗು. ಈಗ ನೀನು ಈ ಮಾತುಗಳನ್ನು ಕೇಳುತ್ತಾ ಇದ್ದೀಯಾ ಅಂದರೆ ನಿನ್ನ ಹೃದಯಕ್ಕೆ ಶಾಂತಿ ಬೇಕು, ನಿನ್ನ ಆತ್ಮಕ್ಕೆ ಧೈರ್ಯ ಬೇಕು. ಅದಕ್ಕಾಗಿ ನಮ್ಮ ಸಾಯಿಬಾಬಾ ಮತ್ತೆ ನಿನಗೆ ಹೇಳುತ್ತಿದ್ದಾರೆ, ನನ್ನ ಮಗುವೆ, ನೀನು ಅಳೋಕೆ ಬಂದಿದ್ದೀಯಾ, ಆದರೆ ನಗುತ್ತಾ ಹೋಗುತ್ತೀಯಾ. ನಿನ್ನ ಇವತ್ತಿನ ಕಣ್ಣೀರು ನಾಳೆಯ ಸಂತೋಷಕ್ಕೆ ಬೀಜ. ನಿನ್ನ ಇವತ್ತಿನ ಕಷ್ಟ ನಾಳೆಯ ಯಶಸ್ಸಿಗೆ ದಾರಿ ಮಗು. ನೀನು ಎಷ್ಟು ಬಾರಿ ಒಡೆದು ಹೋಗಿದ್ದೀಯಾ, ಎಷ್ಟು ಬಾರಿ ಮನಸ್ಸು ಬೇಸರಗೊಂಡಿದೆ, ಆದರೂ ನೀನು ಇನ್ನೂ ನಿಂತಿದ್ದೀಯಾ. ಅದು ನಿನ್ನ ಶಕ್ತಿ, ಅದು ಬಾಬಾ ಕೊಟ್ಟ ಧೈರ್ಯ. ಕೆಲವೊಮ್ಮೆ ಜೀವನ ಹೀಗೆ ಅನಿಸುತ್ತದೆ. ಎಲ್ಲರೂ ದೂರವಾಗುತ್ತಿದ್ದಾರೆ, ಯಾರಿಗೂ ನನ್ನ ನೋವು ಅರ್ಥ ಆಗುತ್ತಿಲ್ಲ. ಆದರೆ ಬಾಬಾ ಮಾತ್ರ ನಿನ್ನನ್ನು ಯಾವತ್ತೂ ಬಿಡೋದಿಲ್ಲ. ಬಾಬಾ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ನಾನು ಇದ್ದೀನಿ, ಭಯ ಬೇಡ. ನಿನ್ನ ಪ್ರಾರ್ಥನೆ ನನ್ನ ಬಳಿ ತಲುಪಿದೆ. ಸರಿಯಾದ ಸಮಯದಲ್ಲಿ ನಾನು ಉತ್ತರ ಕೊಡುತ್ತೀನಿ. ಇವತ್ತಿನ ರಾತ್ರಿ ಒಂದು ಕೆಲಸ ಮಾಡು ಮಗು. ನಿನ್ನ ಹೃದಯದ ಮೇಲೆ ಕೈ ಇಟ್ಟು ನಿಧಾನವಾಗಿ ಹೇಳು, ಬಾಬಾ, ನಾನು ನಿಮ್ಮನ್ನು ನಂಬುತ್ತೇನೆ,
ಆ ಒಂದು ನಂಬಿಕೆ ನಿನ್ನ ಜೀವನವನ್ನು ಬದಲಾಯಿಸೋ ಶಕ್ತಿ ಹೊಂದಿದೆ. ನಿನ್ನ ಮನಸ್ಸು ಶಾಂತವಾಗುತ್ತೆ, ನಿನ್ನ ಭಯಗಳು ಕಡಿಮೆಯಾಗುತ್ತೆ, ನಿನ್ನ ಜೀವನದಲ್ಲಿ ಬೆಳಕು ಬರುತ್ತೆ. ನೆನಪಿಟ್ಟಿಕೋ, ನೀನು ಸೋತಿಲ್ಲ, ನೀನು ಪರೀಕ್ಷೆಯಲ್ಲಿ ಇದ್ದೀಯಾ. ಈ ಪರೀಕ್ಷೆ ಮುಗಿದ ಮೇಲೆ ನಿನ್ನ ಜೀವನದಲ್ಲಿ ದೊಡ್ಡ ಸಂತೋಷ ಬರುತ್ತದೆ. ಈಗ ಮಲಗುವಾಗ ನಿನ್ನ ಕಣ್ಣೀರನ್ನು ತೂಗಿ ಬಾಬಾ ಹೆಸರು ಜಪಿಸು. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಅದು ನಿನ್ನ ಮನಸ್ಸಿಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ. ಈ ವಿಡಿಯೋ ನಿನ್ನ ಮನಸ್ಸಿಗೆ ತಾಕಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆ. ಲೈಕ್ ಮಾಡು, ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡು. ನೀನು ಒಂದು ಸಣ್ಣ ಸಹಾಯ ಇನ್ನೊಬ್ಬರ ಬದುಕನ್ನು ಬದಲಾಯಿಸಬಹುದು. ನಿನ್ನ ಕತೆ ಇನ್ನೂ ಮುಗಿದಿಲ್ಲ, ಅದು ಈಗಷ್ಟೇ ಶುರು ಆಗುತ್ತಿದೆ. ಬಾಬಾ ನಿನ್ನ ಜೊತೆ ಇದ್ದಾರೆ, ನಿನ್ನನ್ನು ಗೆಲ್ಲಿಸುತ್ತಾರೆ. ಮಗು, ಈ ರಾತ್ರಿ ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಆದರೆ ಈ ಮಾತುಗಳು ನಿನ್ನ ಹೃದಯದಲ್ಲಿ ಸದಾ ಇರಬೇಕು. ನಮ್ಮ ಸಾಯಿ ಬಾಬಾ ಮತ್ತೆ ನಿನಗೆ ಮೃದುವಾಗಿ ಹೇಳುತ್ತಿದ್ದಾರೆ, ನೀನು ಇಷ್ಟು ದೂರ ಬಂದಿದ್ದೀಯಾ ಅಂದರೆ ಮುಂದೆ ಹೋಗೋಕೆ ಶಕ್ತಿ ಕೂಡ ನಿನಗೆ ಇದೆ. ನೀನು ದುರ್ಬಲ ಅಲ್ಲ, ನೀನು ಸೋತಿಲ್ಲ, ನೀನು ಕೇವಲ ಸ್ವಲ್ಪ ದಣಿದಿದ್ದೀಯಾ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ನಿಂತು ಬಿಡುತ್ತೀವಿ, ಮುಂದೆ ಹೇಗೆ ಹೋಗೋದು ಅಂತ ಗೊತ್ತಾಗೋದಿಲ್ಲ. ಆದರೆ ಆ ಸಮಯದಲ್ಲಿ ಬಾಬಾ ನಿನ್ನ ಕೈ ಹಿಡಿದು ನಿಧಾನವಾಗಿ ನಡೆಸುತ್ತಾರೆ. ಇವತ್ತಿನ ರಾತ್ರಿ ಒಂದು ನಂಬಿಕೆ ಇಟ್ಟು ಮಲಗು. ನಾಳೆ ನನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗುತ್ತದೆ. ಬಾಬಾ ನನ್ನ ಜೊತೆ ಇದ್ದಾರೆ. ಬಾಬಾ ಆಶೀರ್ವಾದ ನಿನ್ನ ಮನಸ್ಸಿಗೆ ಶಾಂತಿ ತರಲಿ, ನಿನ್ನ ಮನೆಯಲ್ಲಿ ಸಂತೋಷ ನೆಲೆಸಲಿ, ನಿನ್ನ ಕಷ್ಟಗಳು ದೂರವಾಗಲಿ, ನಿನ್ನ ಕನಸುಗಳು ನಿಜವಾಗಲಿ. ಮಗು, ನೀನು ಅಷ್ಟು ಅಮೂಲ್ಯ, ನಿನ್ನ ಜೀವನ ಅಷ್ಟು ಮಹತ್ವವಾದುದು. ನೀನು ಇಲ್ಲದೆ ಈ ಜಗತ್ತು ಅಪೂರ್ಣ. ನಿನ್ನ ನಗು ಯಾರಾದರೂ ಜೀವನಕ್ಕೆ ಬೆಳಕು. ನೆನಪಿಟ್ಟಿಕೋ, ಕಷ್ಟ ಬಂದಾಗ ನಿಲ್ಲಬೇಡ, ಅದು ಕೇವಲ ಒಂದು ಹಾದಿ. ಅದರ ನಂತರ ದೊಡ್ಡ ಸಂಕೇತ ಕಾಯುತ್ತಿದೆ. ಈಗ ನಿನ್ನ ಕಣ್ಣುಗಳನ್ನು ಮುಚ್ಚು. ಬಾಬಾ ನಿನ್ನ ತಲೆಯ ಮೇಲೆ ಕೈ ಇಟ್ಟಿದ್ದಾರೆ ಅಂತ ಊಹಿಸು. ನಿನ್ನ ಎಲ್ಲ ನೋವು ನಿಧಾನವಾಗಿ ದೂರವಾಗುತ್ತೆ. ಶಾಂತಿಯಾಗಿ ಮಲಗು ಮಗು. ಕೊನೆಯದಾಗಿ ಒಂದು ವಿನಂತಿ, ಈ ವಿಡಿಯೋ ನಿನಗೆ ಇಷ್ಟ ಆಯಿತಾ? ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಬರೆ. ಲೈಕ್ ಮಾಡು, ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಇನ್ನಷ್ಟು ಜನರಿಗೆ ಈ ಶಾಂತಿ ತಲುಪಲಿ. ನಿನ್ನ ಕಷ್ಟಗಳು ಕಳೆಯುತ್ತವೆ, ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಖಂಡಿತ ಸಿಗುತ್ತದೆ. ಬಾಬಾ ನಿನ್ನ ಜೊತೆ ಇದ್ದರೆ ಸದಾ. ಮಗು, ಇಲ್ಲಿಯವರೆಗೂ ನೀನು ಕೇಳಿದ ಮಾತುಗಳು ನಿನ್ನ ಮನಸ್ಸಿಗೆ ತಾಕಿದವಾ? ಈಗ ಸ್ವಲ್ಪ ಗಾಢವಾದ ಸತ್ಯವನ್ನು ಕೇಳು. ನಿನ್ನ ಜೀವನವನ್ನು ನಿಜವಾಗಿಯೂ ಬದಲಾಯಿಸೋ ಮಾತು. ನಮ್ಮ ಸಾಯಿಬಾಬಾ ಹೇಳುತ್ತಾರೆ, ನೀನು ಏನು ಕಳೆದುಕೊಂಡಿದ್ದೀಯಾ ಅಂತ ಯೋಚಿಸಬೇಡ. ನಾನು ನಿನಗೆ ಇನ್ನು ದೊಡ್ಡದು ಕೊಡೋಕೆ ಸಿದ್ಧವಾಗಿದ್ದೀನಿ. ಮಗು, ನಿನ್ನ ಜೀವನದಲ್ಲಿ ಕೆಲವೊಂದು ವಸ್ತುಗಳು ಹೋಗಿರಬಹುದು, ಒಬ್ಬ ವ್ಯಕ್ತಿ ದೂರವಾಗಿರಬಹುದು, ಒಂದು ಅವಕಾಶ ಕೈತಪ್ಪಿರಬಹುದು, ನಿನ್ನ ಕನಸು ಒಡೆದಿರಬಹುದು. ಆದರೆ ಅದು ಅಂತ್ಯ ಅಲ್ಲ, ಅದು ಬದಲಾವಣೆ. ನೀನು ಕಳೆದುಕೊಂಡಿದ್ದು ಬಾಬಾ ನಿನ್ನಿಂದ ತೆಗೆದಿದ್ದು ಅಲ್ಲ, ಅದು ನಿನ್ನ ಜೀವನಕ್ಕೆ ಸರಿಯಾಗಿಲ್ಲ ಅನ್ನೋದರದಿಂದ ತೆಗೆದಿದ್ದು. ಬಾಬಾ ನಿನಗೆ ಹೇಳುತ್ತಾರೆ, ನೀನು ಅಳೋದು ನಿಲ್ಲಿಸು, ನಿನಗೆ ಬೇಕಾದ್ದನ್ನು ನಾನು ಕೊಡುತ್ತೀನಿ, ಆದರೆ ಸರಿಯಾದ ಸಮಯದಲ್ಲಿ. ಮಗು, ನೀನು ಈಗ ತಾಳ್ಮೆ ಇಟ್ಟಿದ್ದರೆ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯುತ್ತೆ. ನೀನು ಊಹಿಸಿದ ಸಂತೋಷ ಬರುತ್ತೆ. ಇವತ್ತಿನ ರಾತ್ರಿ ಒಂದು ನಿರ್ಧಾರ ಮಾಡು. ನಾನು ನನ್ನ ಭೂತಕಾಲ ಬಿಡುತ್ತೀನಿ, ನಾನು ನನ್ನ ನೋವನ್ನು ಬಿಡುತ್ತೀನಿ, ನಾನು ಹೊಸ ಜೀವನಕ್ಕೆ ಸಿದ್ಧವಾಗಿದ್ದೀನಿ. ಪ್ರಾರ್ಥನೆ ಮಾಡು. ಓಂ ಸಾಯಿರಾಮ್. ನನ್ನ ಮನಸ್ಸಿನ ಎಲ್ಲ ದುಃಖವನ್ನು ತೆಗೆದುಕೋ. ನನ್ನ ಜೀವನದಲ್ಲಿ ಹೊಸ ದಾರಿ ತೋರಿಸು. ನನ್ನನ್ನು ಒಳ್ಳೆಯ ದಾರಿಗೆ ನಡೆಸು. ಮಗು, ನೀನು ಮತ್ತೆ ನಗುವ ದಿನ ಬರುತ್ತೆ. ನೀನು ಮತ್ತೆ ಸಂತೋಷವಾಗುವ ಸಮಯ ಬರುತ್ತೆ. ಅದು ದೂರದಲ್ಲಿಲ್ಲ, ಅದು ಬರ್ತಾ ಇದೆ. ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಒಂದು ಕೆಲಸ ಮಾಡು. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಬರೆ. ಲೈಕ್ ಮಾಡು, ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡು. ನಿನ್ನ ಒಂದು ಕಮೆಂಟ್ ನಿನ್ನ ನಂಬಿಕೆಯನ್ನು ಬಲಪಡಿಸುತ್ತದೆ. ಕೊನೆಯದಾಗಿ ಮಗು, ನೀನು ಕಳೆದುಕೊಂಡಿದ್ದು ನಿನಗೆ ಉತ್ತಮವಾಗಿ ಸಿಗುತ್ತದೆ. ನೀನು ಎದುರಿಸುತ್ತಿರುವುದು ನಿನ್ನ ಬಲಕ್ಕಾಗಿ, ನೀನು ಪಡೆಯೋದು ನಿನ್ನ ಜೀವನ ದೊಡ್ಡ ಆಶೀರ್ವಾದ. ಬಾಬಾ ನಿನ್ನ ಜೊತೆ ಇದ್ದಾರೆ ಸದಾ. ಮಗು, ಈಗ ಈ ಸಂದೇಶದ ಅತ್ಯಂತ ಮುಖ್ಯ ಭಾಗಕ್ಕೆ ಬಂದಿದ್ದೀವಿ. ಈ ಮಾತುಗಳು ನಿನ್ನ ಹೃದಯದಲ್ಲಿ ಸದಾ ಉಳಿಯಬೇಕು. ನಮ್ಮ ಸಾಯಿ ಬಾಬಾ ಈಗ ನಿನ್ನ ಜೊತೆ ನೇರವಾಗಿ ಮಾತನಾಡುತ್ತಿದ್ದಾರೆ. ನನ್ನ ಮಗುವೆ, ನೀನು ಇಷ್ಟು ದಿನ ತಾಳ್ಮೆಯಿಂದ ಇದ್ದೀಯಾ? ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ. ಮಗು, ನೀನು ಎಷ್ಟು ರಾತ್ರಿ ಅಳುತ್ತಿದ್ದೀಯಾ? ಯಾರಿಗೂ ಗೊತ್ತಾಗದೆ ನೋವನ್ನು ಸಹಿಸಿದ್ದೀಯಾ? ಆ ಪ್ರತಿಯೊಂದು ಕಣ್ಣೀರು ವ್ಯರ್ಥ ಆಗಿಲ್ಲ. ಬಾಬಾ ಹೇಳುತ್ತಾರೆ, ನಿನ್ನ ಪ್ರತಿಯೊಂದು ಕಣ್ಣೀರಿಗೂ ನಾನು ಉತ್ತರ ಕೊಡುತ್ತೀನಿ. ನಿನ್ನ ಪ್ರತಿಯೊಂದು ನೋವನ್ನು ನಾನು ಶಾಂತಿಯಾಗಿಸುತ್ತೀನಿ. ನಿನ್ನ ಜೀವನದಲ್ಲಿ ಸಂತೋಷ ತುಂಬುತ್ತೀನಿ. ಇವತ್ತಿನ ರಾತ್ರಿ ಒಂದು ನಂಬಿಕೆ ಇಟ್ಟು ಮಲಗು. ಮಗು, ನನ್ನ ಜೀವನ ಬದಲಾಗುತ್ತಿದೆ, ನನ್ನ ಕಷ್ಟಗಳು ಕಡಿಮೆಯಾಗುತ್ತಿವೆ. ಬಾಬಾ ನನ್ನ ಜೊತೆ ಇದ್ದಾರೆ. ಈ ಒಂದು ನಂಬಿಕೆ ನಿನ್ನ ಬದುಕನ್ನೇ
ತಿರುಗಿಸುವ ಶಕ್ತಿ ಹೊಂದಿದೆ. ಮಗು, ನೀನು ಬೇಗನೆ ನೋಡುತ್ತೀಯಾ? ನಿನ್ನ ಸಮಸ್ಯೆಗಳು ಒಂದೊಂದಾಗಿ ಸರಿಯಾಗುತ್ತವೆ. ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ. ನಿನ್ನ ಜೀವನದಲ್ಲಿ ಅದ್ಭುತ ನಡೆಯುತ್ತದೆ. ಈಗ ಕಣ್ಣು ಮುಚ್ಚು. ಬಾಬಾ ನಿನ್ನ ಮುಂದೆ ನಿಂತಿದ್ದಾರೆ ಅಂತ ಊಹಿಸು. ಅವರು ನಿನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಕೊಡುತ್ತಿದ್ದಾರೆ. ಆ ಕ್ಷಣದಲ್ಲಿ ನಿನ್ನ ಎಲ್ಲ ಭಯಗಳು ಕರಗುತ್ತವೆ. ಈ ಕ್ಷಣ ತುಂಬ ಶಕ್ತಿಶಾಲಿ. ಈಗಲೇ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಬರೆ. ಈ ವಿಡಿಯೋಗೆ ಲೈಕ್ ಮಾಡು, ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡು. ನಿನ್ನ ನಂಬಿಕೆ ನಿನ್ನ ಅದೃಷ್ಟವನ್ನು ಬದಲಾಯಿಸುತ್ತದೆ. ಈ ರಾತ್ರಿಯ ನಂತರ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ. ಬಾಬಾ ನಿನ್ನ ಕೈ ಹಿಡಿದು ಮುಂದೆ ಕರೆದುಕೊಂಡು ಹೋಗುತ್ತಾರೆ. ಓಂ ಸಾಯಿರಾಮ್. ನನ್ನ ಜೀವನವನ್ನು ನೀನೇ ನೋಡಿಕೋ. ನನ್ನನ್ನು ಒಳ್ಳೆಯ ದಾರಿಗೆ ನಡೆಸು. ನನ್ನ ಕಷ್ಟಗಳನ್ನು ದೂರ ಮಾಡು. ಮಗು, ಶಾಂತಿಯಾಗಿ ಮಲಗು. ನಾಳೆ ನಿನ್ನ ಜೀವನದಲ್ಲಿ ಒಳ್ಳೆಯ ಸುದ್ದಿ ಬರುತ್ತದೆ. ಬಾಬಾ ನಿನ್ನ ಜೊತೆ ಇದ್ದಾರೆ ಸದಾ. ಮಗು, ಈ ಸಂದೇಶದ ಕೊನೆಯ ಕ್ಷಣಗಳು ಇವು. ಆದರೆ ಈ ಮಾತುಗಳು ನಿನ್ನ ಹೃದಯದಲ್ಲಿ ಜೀವಂತವಾಗಿರಬೇಕು ಸದಾ. ನಮ್ಮ ಸಾಯಿಬಾಬಾ ಈಗ ನಿನ್ನ ಮೇಲೆ ಆಶೀರ್ವಾದ ಸುರಿಸುತ್ತಿದ್ದಾರೆ. ನನ್ನ ಮಗುವೆ, ನಿನ್ನ ಹೃದಯದಲ್ಲಿ ಇಷ್ಟು ದಿನ ಇದ್ದ ನೋವು ಈಗ ಕಡಿಮೆಯಾಗುತ್ತದೆ. ನೀನು ಅಳುತ್ತಿದ್ದ ರಾತ್ರಿ ಈಗ ಕಡಿಮೆಯಾಗುತ್ತವೆ. ನಿನ್ನ ಮನಸ್ಸಿನ ಭಯಗಳು ನಿಧಾನವಾಗಿ ಮಾಯವಾಗುತ್ತವೆ. ಮಗು, ಇವತ್ತಿನ ರಾತ್ರಿ ಒಂದು ವಿಶೇಷ ರಾತ್ರಿ. ನಿನ್ನ ಜೀವನದಲ್ಲಿ ತಿರುವು ತರುವ ರಾತ್ರಿ. ನಿನ್ನ ಕಷ್ಟದಿಂದ ಬೆಳಕಿಗೆ ಹೋಗುವ ಆರಂಭ. ಬಾಬಾ ನಿನಗೆ ವಾಗ್ದಾನ ಮಾಡುತ್ತಾರೆ, ನಿನ್ನನ್ನು ನಾನು ಕೈ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಸಂತೋಷ ತುಂಬುತ್ತೀನಿ. ನಿನ್ನ ಕನಸುಗಳನ್ನು ನಿಜ ಮಾಡುತ್ತೀನಿ. ಈಗ ನಿನ್ನ ಮನಸ್ಸಿಗೆ ಹೇಳು, ನಾನು ಸುರಕ್ಷಿತ, ನಾನು ಬಲಿಷ್ಠ, ಬಾಬಾ ನನ್ನ ಜೊತೆ ಇದ್ದಾರೆ. ಮಗು, ನಿನ್ನ ಹೃದಯ ತುಂಬ ಶುದ್ಧ. ಅದಕ್ಕಾಗಿಯೇ ನೀನು ಇಷ್ಟು ನೋವನ್ನು ಅನುಭವಿಸುತ್ತಿದ್ದೀಯಾ? ಆದರೆ ಶುದ್ಧ ಹೃದಯಕ್ಕೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಇವತ್ತಿನ ರಾತ್ರಿ ನೀನು ಮಲಗುವಾಗ ಬಾಬಾ ನಿನ್ನ ಪಕ್ಕದಲ್ಲಿ ಕುಳಿತಿದ್ದಾರೆ ಅಂತ ಊಹಿಸು. ಅವರು ನಿನ್ನ ತಲೆಯ ಮೇಲೆ ಕೈ ಇಟ್ಟು ತಟ್ಟುತ್ತಾ ನಿನ್ನನ್ನು ನಿದ್ರೆಗೆ ಕಳಿಸುತ್ತಿದ್ದಾರೆ. ಆ ನಿದ್ರೆ ಶಾಂತಿಯ ನಿದ್ರೆ ಆಗುತ್ತದೆ. ಈಗಲೇ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಬರೆಯಿರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಈ ಶಾಂತಿ ಕೊಡೋಕೆ ಸಹಾಯ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಕಷ್ಟಗಳು ಇವತ್ತಿಗೆ ಅಂತ್ಯವಾಗುತ್ತಿವೆ. ನಿನ್ನ ಜೀವನದಲ್ಲಿ ಬೆಳಕು ಶುರುವಾಗುತ್ತಿದೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಬರ್ತಿದೆ. ಬಾಬಾ ಆಶೀರ್ವಾದ ಸದಾ ನಿನ್ನ ಜೊತೆ ಇರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.